ಎಸ್ ಸೋಮನಾಥ್ ನಾಯಕರ ವಿಡಿಯೋವನ್ನ ನೋಡಿದ್ರೆ ಅದ್ರಲ್ಲಿ ಗಮನಿಸ್ತಾ ಇದ್ರಿ ಈ ಸೌಜನ್ಯ ಕೇಸಲ್ಲಿ ಏನ್ ಪೊಟೆನ್ಷಿಯಲ್ ಇದೆ ಅಂದಾಗ ಎಸ್ ಇದ್ರಲ್ಲಿ ಪೊಟೆನ್ಷಿಯಲ್ ಇದೆ. ಏನಪ್ಪ ಪೊಟೆನ್ಷಿಯಲ್ ಅಂತಂದ್ರೆ ವೀರೇಂದ್ರ ಹೆಗ್ಗಡೆ ಅವರ ಹೆಸರಿಗೆ ಮಸಿ ಬಳಿಬಹುದು, ಅಷ್ಟು ಪೊಟೆನ್ಷಿಯಲ್ ಇದೆ ಆ ಕೇಸ್ಗೆ. ಇದು ಒಂದ್ ಕಡೆ ಇರಲಿ, ಇನ್ನೊಂದು ಕಡೆ ಬಂಗ್ಲೆಗುಡ್ಡದಲ್ಲಿ ವಾಮಾಚಾರ ಮಾಡಿರುವಂತಹ ಆರೋಪ ಇದೆ. ಒಂದು ವಿಡಿಯೋ ಮಾಡಿಬಿಟ್ಟು ವಿಠ್ಠಲ ಗೌಡ ಬಂಗ್ಲೆಗುಡ್ಡದಲ್ಲಿ ವಾಮಾಚಾರ ಅನ್ನುವಂಥ ಆರೋಪವನ್ನ ಮಾಡಿದ್ರು. ಸೌಜನ್ಯ ಮಾವ ವಿಠ್ಠಲ ಗೌಡನ ವಿಡಿಯೋ ಆಧರಿಸಿ ವಿಚಾರಣೆ ನಡೀತಾ ಇದೆ. ಬೆಳ್ತಂಗಡಿ ಹಾಗೂ ಧರ್ಮಸ್ಥಳ ಪೊಲೀಸರಿಗೆ ಎಸ್ಐಟಿ ಟಾಸ್ಕ್. ಎಸ್ಐಟಿ ತನಿಖೆ ವೇಳೆ ಮತ್ತೆ ಆರೋಪ ಮಾಡಿದ್ದ ವಿಠ್ಠಲ ಗೌಡನ ಹೇಳಿಕೆಯನ್ನು ಆಧರಿಸಿ ವಿಚಾರಣೆ ನಡೆಸಿ ಅಂತ ಎಸ್ಐಟಿ ಸೂಚನೆ ಕೊಡ್ತು. ತಲೆಬುರುಡೆ ವಾಮಾಚಾರ ಮಾಡೋರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲಾಯಿತು. ಅಂತವರು ಸಿಕ್ಕಿದ ಕೂಡಲೇ ಎಸ್ಐಟಿಗೆ ಕರ್ಕೊಂಡು ಬನ್ನಿ ಅಂತ ಸೂಚನೆ ಕೊಟ್ಟಿದ್ದಾರೆ. ತನಿಖೆಯ ದಿಕ್ಕನ್ನ ತಪ್ಪಿಸೋದಕ್ಕೆ ವಿಠ್ಠಲ ಗೌಡ ಬೇಕಾಬಿಟ್ಟಿ ಹೇಳಿರ್ತಾನೆ ತನಿಖೆಯ. ಯಾಕೆಂದ್ರೆ ಸೌಜನ್ಯ ಪ್ರಕರಣದ ತನಿಖೆಯನ್ನ ವರ್ಷಾನುಗಟ್ಲೆ ದಶಕಗಳಿಂದ ಇವರು ಆ ತನಿಖೆಯ ದಿಕ್ಕನ್ನ ತಪ್ಪಿಸ್ಕೊಂಡೇ ಬಂದಿದ್ದಾರೆ. ಸೊ ಇಲ್ಲೂ ಅಷ್ಟೇ, ತಾವೆಲ್ಲಿ ಸಿಕ್ಕಾಕೊಂಡ್ಬಿಡ್ತೀವೋ ಇನ್ನೇನೋ ಇಲ್ಲಿಂದ ಹೆಂಗಾದ್ರೂ ಮಾಡಿ ತಪ್ಪಿಸ್ಕೊಳ್ಬೇಕಲ್ಲ ಅಂತ ಹೇಳಿ ಈ ತನಿಖೆಯ ದಿಕ್ಕು ತಪ್ಪಿಸೋದಕ್ಕೆ ವಿಠ್ಠಲ ಗೌಡ ಬೇಕಾಬಿಟ್ಟಿ ಹೇಳಿಕೆ ಕೊಟ್ನ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಯಾಕೆಂದ್ರೆ ಸರ್, ಸೌಜನ್ಯ ಪ್ರಕರಣವನ್ನ ಎಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿ ಏನೆಲ್ಲ ಮಾಡಿದ್ರು, ಏನೆಲ್ಲ ಆಗಿತ್ತು ಅನ್ನೋದು ಇಡೀ ರಾಜ್ಯ ಕಂಡಿದೆ. ರಾಜ್ಯ ಎಲ್ಲ ಈಗ ಇಡೀ ದೇಶಕ್ಕೆ ಅದು ಆ ವಿಚಾರ ಗೊತ್ತಾಗಿ ಹೋಗಿದೆ. ಇದರಲ್ಲಿ ಸೋಮನಾಥ್ ನಾಯಕ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ದು ಸೌಜನ್ಯ ಪ್ರಕರಣ ನಮ್ಮ ಗುರಿಯಲ್ಲ, ನಮ್ಮ ವಿಷನ್ ಬಹಳ ಕ್ಲಿಯರ್ ಆಗಿದೆ ಅನ್ನುವಂಥ ಮಾತು ಹೇಳ್ತಾರೆ. ಜೊತೆಗೆ ಪೊಟೆನ್ಷಿಯಲ್ ಏನು ಅಂತಂದ್ರೆ ವೀರೇಂದ್ರ ಹೆಗ್ಗಡೆ ಅವರ ಹೆಸರಿಗೆ ಮಸಿ ಬಳಿಬಹುದು, ಅಷ್ಟು ಪೊಟೆನ್ಷಿಯಲ್ ಈ ಪ್ರಕರಣಕ್ಕಿದೆ ಅಂತ ಹೇಳ್ತಾರೆ. ಏನ್ ಹೇಳ್ತೀರಿ ಸರ್? ನಾವು ಇಲ್ಲಿ ನಮ್ಮ ಮಾಧ್ಯಮದಲ್ಲಿ ನಮ್ಮ ಏನು ಚಾನಲಲ್ಲಿ ಕೂತ್ಕೊಂಡು ನಾವು ಅಡ್ಡಗೋಡೆಯಲ್ಲಿ ದೀಪ ಇಡುವಂಥ ಕೆಲಸಗಳನ್ನು ಮಾಡಲ್ಲ. ವೆರಿ ಶ್ಯೂರ್. ನಮ್ಮ ತನಿಖಾ ವರದಿ ಏನು ಹೇಳುತ್ತೆ, ನಮಗೆ ಡಾಕ್ಯುಮೆಂಟ್ಗಳ ಮೂಲಕ ನಾವು ಏನು ಹೇಳಬಹುದು, ಮತ್ತು ನಾವು ಮಾಡಿದ ಸ್ಟಿಂಗ್ ಆಪರೇಷನ್ಗಳ ಮೂಲಕ ಯಾವುದನ್ನು ನಾವು ತಿಳ್ಕೊಂಡಿದ್ದೀವಿ, ಇದರ ವರದಿಯನ್ನು ಮಾಡೋದು ಮಾತ್ರ ಅಲ್ಲ, ಅದರ ಒಟ್ಟಿಗೆ ನಾವು ನಿಂತ್ಕೊಳ್ತೀವಿ. ಏನು ಸ್ಟೋರಿ ಇದೆಯಲ್ಲ ಅದರ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ತಗೊಳ್ತೀವಿ. ನೀವು ಭಾರತದ ಯಾವುದೇ ಮಾಧ್ಯಮಗಳಲ್ಲಾದರೆ ಒಂದು ಸ್ಟೋರಿಯನ್ನು ನೀವು ತೋರಿಸಿ ಅದನ್ನು ಒಂದು ಕನ್ಕ್ಲೂಸಿವ್ ಎಂಡ್ಗೆ ತಗೊಂಡೋದಂತಹ ಸ್ಟೋರಿಗಳನ್ನಾಗಲಿ, ಅಥವಾ ತಾವೇ ಆ ತನಿಖಾ ಏನು ನಾಳೆ ಆದ SIT ಆಗಲಿ ಅಥವಾ ಪೊಲೀಸ್ ಸ್ಟೇಷನಲ್ಲಾಗಲಿ ಯಾವುದರಲ್ಲಾಗಲೂ ತಾವು ಹೋಗಿ ಒಂದು ಎವಿಡೆನ್ಸ್ಗಳನ್ನು ಕೊಟ್ಟು ಆ ಸ್ಟೋರಿಯನ್ನು ಒಂದು ಕನ್ಕ್ಲೂಸಿವ್ ಎಂಡ್ ಅಂತ ತಗೊಳ್ಳೋದಂತಹ ಯಾವುದೇ ಒಂದು ಮಾಧ್ಯಮವನ್ನು ನೀವು ನೋಡಿರಲಿಕ್ಕಿಲ್ಲ. ಪವರ್ ಟಿವಿಯ ವಿಷಯಕ್ಕೆ ಬಂದರೆ IMA ಹಗರಣ ಇರಬಹುದು, ನಾವು ಎಲ್ಲಿಯವರೆಗೆ ಅಂದರೆ ಆಗ ಆದ SITಯಲ್ಲೂ ಕೂಡ ನಮ್ಮ ಡಾಕ್ಯುಮೆಂಟ್ಗಳು ಮಾತ್ರ ಅಲ್ಲ, ನಾವು ಕೂಡ ಎವಿಡೆನ್ಸ್ಗಳಲ್ಲೂ ಪಾರ್ಟ್ ಆಗಿದ್ವಿ. ಲಕ್ಷಾಂತರ ಜನರಿಗೆ ಇವತ್ತು ದುಡ್ಡು ನಮ್ಮ ಪವರ್ ಟಿವಿಯ ಏನು ಸ್ಟೋರಿಯಿಂದ ವಾಪಸ್ ಬರ್ತಾ ಇದೆ. ನೀವು ಪ್ರಜ್ವಲ್ ರೇವಣ್ಣನ ಸ್ಟೋರಿಗೆ ಹೋದರೆ ಅಲ್ಲಿ ಕೂಡ ನಮ್ಮದೇ ಡಾಕ್ಯುಮೆಂಟ್ಸ್ಗಳು ಮಾತಾಡ್ತು, ನಮ್ಮದು ಎವಿಡೆನ್ಸ್ಗಳು ಮಾತಾಡ್ತು, ನಮ್ಮ ವಿಟ್ನೆಸಸ್ಗಳು ಮಾತಾಡ್ತು, ನಮ್ಮ ಸ್ಟುಡಿಯೋಕ್ಕೆ ಬಂದ ಸಂತ್ರಸ್ತರು ಮಾತಾಡಿದರು. ಏನಾಗಿದೆ ಅಂತ ನಿಮಗೆ ಗೊತ್ತು. ಎಗೇನ್ ಕಮ್ ಟು ಮುನಿರತ್ನ ಸ್ಟೋರಿಗೂ ನೀವು ಬಂದರೂ ಕೂಡ ಅಲ್ಲಿನೂ ನಾವು ಕೊಟ್ಟ ಎವಿಡೆನ್ಸಸ್ಗಳು ಮತ್ತು ನಾವು ಕೊಟ್ಟಂತಹ ಏನು ಸ್ಟಿಂಗ್ ಆಪರೇಷನ್ಗಳು, ನಾವು ಕೊಟ್ಟಂತಹ ತನಿಖಾ ವರದಿಗಳು ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗುತ್ತೆ. ಅದು ಕೂಡ ಎಲ್ಲ ನಮ್ಮ ಸ್ಟೋರಿಗಳು ವಿಧಾನಸೌಧದ ಪಡಸಾಲೆಯಲ್ಲಿ ಮಾತ್ರ ಅಲ್ಲ, ವಿಧಾನಸೌಧದ ಯಾವಾಗ ಸಭೆಗಳು ನಡೀತವೆ, ವಿಧಾನಸೌಧದ ಅಧಿವೇಶನಗಳು ನಡೀತವೆ, ಅಲ್ಲೂ ಕೂಡ ನಮ್ಮ ಸ್ಟೋರಿಗಳು ಚರ್ಚೆಗೆ ಬರ್ತಾಯಿತ್ತು. ನಾವು ಜಸ್ಟ್ ಒಂದು ಸ್ಟೋರಿ ಮಾಡಿ ಅಲ್ಲಿಗೆ ಬಿಟ್ಟುಬಿಡಬೇಕು ಇದನ್ನು ಅಂತ ಮಾಡಿಲ್ಲ. ಈವನ್ ಧರ್ಮಸ್ಥಳದ ಸ್ಟೋರಿ ಬಂದಾಗ ಕಳೆದ 2 ವರ್ಷದಿಂದ ನಮ್ಮ ತನಿಖಾ ವರದಿ ಮಾಡಿದ ಮೇಲೆ ನಾವು ಸಮಿಸು ಸೌಜನ್ಯ ಅಂತ ಸ್ಟೋರಿಯಿಂದ ಇಲ್ಲಿಯವರೆಗೂ ಕೂಡ ವಿ ಓನ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸ್ಟೋರಿ. ಅಷ್ಟು ಮಾತ್ರ ಅಲ್ಲ, ನಾವು ಪ್ರಸಾರ ಮಾಡಿದಂತಹ ಪ್ರತಿಯೊಂದು ಗಳಿಗೆಗೂ ಕೂಡ ಪ್ರತಿಯೊಂದು ಸೆಕೆಂಡ್ಗೂ ಕೂಡ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅಂತ. ಆಗ IPC ಸೆಕ್ಷನ್ ಆಗಿರ್ಬೋದು, ಇವತ್ತು BNS ಆಗಿರ್ಬೋದು. ಬಟ್ ನಾವು ಯಾವುದೇ ಕಾನೂನಿನ ಪ್ರಕಾರ ಅಥವಾ ಸಂವಿಧಾನದ ಪ್ರಕಾರ ಸ್ಟೋರಿಗಳನ್ನು ಮಾಡುವುದು ಮಾತ್ರ ಅಲ್ಲ, ಅದು ಒಂದು ಎಂಡ್ ಬರುವವರೆಗೆ, ಅದು SIT ಆಗಲಿ, ಅದರ ಮುಂದೆ ಹಾಜರಾಗುವುದಾಗಲಿ, ನಮ್ಮ ಎವಿಡೆನ್ಸ್ಗಳನ್ನು ಕೊಡುವುದಾಗಲಿ, ನಾಳೆ ಕೋರ್ಟಿಗೆ ಹೋಗಿ ಅದನ್ನು ಸತ್ಯ ನುಡಿದಾಗಲಿ ಅದನ್ನು ನಾವು ಮಾಡ್ತೀವಿ. ಈಗ ಸೌಜನ್ಯನ ವಿಷಯಕ್ಕೆ ಬಂದಾಗ ಈಗ ಎಲ್ಲರೂ ಅಡ್ಡಗೋಡೆಯ ಮೇಲೆ ದೀಪ ಇಡ್ಲಿಕ್ಕಂತ ಯಾವ ರೀತಿ ಮಾತಾಡ್ತಾರೆ ನೀವು ನೋಡಿದ್ರಿ. ಹಲವರು ಈಗ ಧರ್ಮಸ್ಥಳಕ್ಕೆ ನಾವು ಧರ್ಮ ಸಂರಕ್ಷಣೆ ಮಾಡಿದ್ದೀವಿ ಅಂತ ಯಾತ್ರೆ ಕೈಗೊಳ್ಳುವವರು ಅಥವಾ ಸ್ಟೇಜ್ಗಳ ಮೇಲೆ
ಒಂದು ಕಡೆ ಹೌದು ನಾವು ಧರ್ಮಸ್ಥಳದಾಗೆ ಇದ್ದೀವಿ, ಧರ್ಮಸ್ಥಳಕ್ಕೆ ಅನ್ಯಾಯ ಆದಂತೇಳಿ, ಎಲ್ಲೂ ಮಹೇಶ್ ತಿಮರೋಡಿಯ ಟೀಮ್ ಅವರು ಸೌಜನ್ಯನ ಬಗ್ಗೆ ಮಾತಾಡಿದರೆ ಏನೋ ನಮ್ಮನ್ನು ಟ್ರೋಲ್ ಮಾಡ್ತಾರೆ, ನಮಗೆ ಬೈತಾರೆ, ಅಥವಾ ನಾವು ಏನೋ ಸಮಾಜ ನಮ್ಮನ್ನು ಬೇರೆ ರೀತಿ ತಿಳ್ಕೊಳ್ಳಿ, ಅದನ್ನು ಎಲ್ಲೋ ಒಂದು ಕನ್ವಿನ್ಸ್ ಮಾಡುವ ರೀತಿಯಲ್ಲಿ ಹೋಗ್ಬಿಟ್ಟು ಇಲ್ಲ ಸೌಜನ್ಯನಿಗೆ ನ್ಯಾಯ ಸಿಗಬೇಕು, ಸೌಜನ್ಯನಿಗೆ ಇದಾಗಬೇಕು, ನಾವು ಆ ಹೋರಾಟದಲ್ಲಿದ್ವಿ, 13 ವರ್ಷ ಈ ರೀತಿ ಆಯಿತು. ಇಲ್ಲ, ಸೌಜನ್ಯನಿಗೆ ನ್ಯಾಯ ಸಿಗದಂಗೆ ಮಾಡಿರೋದು ಸೌಜನ್ಯನ ಸ್ವತಃ ಫ್ಯಾಮಿಲಿಯವರು ಮತ್ತು ತಿಮರೋಡಿ ಟೀಮ್ ಅಂತ ನಾನು ಈಗಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ.